ಆಪರೇಷನ್ ಗೆಲ್ಲದೆ ಮಂಡಿ ಬೆನ್ನು ನೋವಿಗೆ ಚಿಕ್ಕ ಇಂಜೆಕ್ಷನ್ ಇಂದ ಪರಿಹಾರ. ಡಾಕ್ಟರ್ ಆಶಿಕ್ ಬಿಜಿ ಮಾರ್ಗದರ್ಶನದಲ್ಲಿ ಆಧುನಿಕ ಜಿಎಫ್ಸಿ ಚಿಕಿತ್ಸೆ. ಬೆಂಗಳೂರು ಪೇನ್ ಕ್ಲಿನಿಕ್, ಜೆಪಿ ನಗರ 6 ಫೇಸ್. ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಕೊಟ್ಟಿರುವ ಡೆಡ್ ಲೈನ್ ಮುಗಿದಿದೆ. ಅಮೆರಿಕ ಭಾರತವನ್ನ ಹೆದರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಡೆಡ್ ಲೈನ್ ಕೊಟ್ಟಿತ್ತು. ಆದರೆ ಭಾರತ ಮಾತ್ರ ಯಾವುದಕ್ಕೂ ಕೇರ್ ಮಾಡಲೇ ಇಲ್ಲ. ಹೀಗಾಗಿ ಅಮೆರಿಕದ ದುಪ್ಪಟ್ಟು ತೆರಿಗೆ ನೀತಿ ಭಾರತದ ಮೇಲೆ ಜಾರಿಯಾಗಿ ಬಿಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಭಾರತ ಇಲ್ಲಿವರೆಗೆ ಅಮೆರಿಕದ ವಿರುದ್ಧ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿರಲಿಲ್ಲ. ಸೈಲೆಂಟ್ ಆಗಿಯೇ ಎಲ್ಲವನ್ನ ಎದುರಿಸ್ತಾ ಇತ್ತು. ಆದರೆ ಈಗ ಭಾರತ ಕೂಡ ತಿರುಗೇಟು ಕೊಡೋದಕ್ಕೆ ಶುರು ಮಾಡಿದೆ. ಅದರಲ್ಲೂ ನಮ್ಮ ವಿದೇಶಾಂಗ ಸಚಿವರು ಕೌಂಟರ್ ಕೊಡೋದರಲ್ಲಿ ಎಕ್ಸ್ಪರ್ಟ್. ಇದೀಗ ಜೈಶಂಕರ್ ಅವರೇ ಅಮೆರಿಕದ ವಿರುದ್ಧ ಮಾತಿನ ಬಾಣ ಬಿಡೋದಕ್ಕೆ ಶುರು ಮಾಡಿದ್ದಾರೆ. ನಿಮಗೆ ಭಾರತ ಇಷ್ಟ ಇಲ್ಲ ಅಂತ ಆದ್ರೆ, ಭಾರತದ ನೀತಿಗಳು ನಿಮಗೆ ಸರಿ ಅನಿಸದೇ ಇದ್ರೆ ನಮ್ಮ ವಸ್ತುಗಳನ್ನ ನೀವು ಖರೀದಿ ಮಾಡೋದೇ ಬೇಡ, ನಿಮಗೆ ನಮ್ಮ ವಸ್ತುಗಳನ್ನ ಖರೀದಿ ಮಾಡಿ ಅಂತ ಯಾರು ಹೇಳಿದ್ದು? ತೆರಿಗೆ ಹಾಕುವ ಬದಲು ನಮ್ಮಿಂದ ಖರೀದಿ ಮಾಡೋದನ್ನೇ ನಿಲ್ಲಿಸಿಬಿಡಿ ಅಂತ ಜೈಶಂಕರ್ ಅಮೆರಿಕದ ವಿರುದ್ಧ ಖಾರವಾದ ಮಾತುಗಳನ್ನೇ ಆಡಿದ್ದಾರೆ. ಈ ಮೂಲಕ ಸುಂಕಾಸುರ ಟ್ರಂಪ್ಗೆ ಬಿಸಿ ಮುಟ್ಟಿಸುವ ಪ್ರಯತ್ನ ಮಾಡಿದ್ದಾರೆ. ಒಂದ್ ಕಡೆ ಭಾರತ ಈ ರೀತಿ ತಿರುಗಿ ಬಿದ್ದರೆ, ಮತ್ತೊಂದು ಕಡೆ ಅಮೆರಿಕ ಭಾರತವನ್ನು ಹೇಗಾದ್ರೂ ಮಾಡಿ ಬಗ್ಗಿಸಬೇಕು ಅನ್ನುವ ಹಠಕ್ಕೆ ಬಿದ್ದಿದೆ. ಅದಕ್ಕೆ ಕೆಲವು ಪ್ರಯತ್ನಗಳನ್ನ ಅಮೆರಿಕ ಮಾಡ್ತು. ಆದರೆ ಯಾವ ಪ್ರಯತ್ನಗಳು ಕೂಡ ಯಶಸ್ವಿ ಆಗ್ಲೇ ಇಲ್ಲ. ಹೀಗಾಗಿ ಇದೀಗ ಅಮೆರಿಕ ಮತ್ತೊಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಅದು ವೆನೆಜುವೆಲಾದ ಮೇಲೆ ದಾಳಿ ಮಾಡೋದು. ಅರೆ, ವೆನೆಜುವೆಲಾದ ಮೇಲೆ ದಾಳಿ ಮಾಡಿದ್ರೆ ಭಾರತಕ್ಕೆ ಯಾವ ರೀತಿಯ ತೊಂದರೆ ಆಗುತ್ತೆ? ಅಮೆರಿಕದ ಈ ತಂತ್ರದ ಹಿಂದಿನ ಉದ್ದೇಶವೇನು? ಜೈಶಂಕರ್ ಅಮೆರಿಕಾಗೆ ಯಾವ ರೀತಿಯ ಉತ್ತರ ಕೊಟ್ಟಿದ್ದಾರೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಏನೇ ಹೇಳಿದ್ರು, ಏನೇ ಮಾಡಿದ್ರು ತಲೆ ತಗ್ಗಿಸಿಕೊಂಡು ಕೇಳುವ ಕಾಲ ಮುಗಿದು ಹೋಯಿತು. ಈಗ ಕೊಟ್ಟದ್ದನ್ನ ಬಡ್ಡಿ ಸಮೇತ ವಾಪಸ್ ಕೊಡುವ ಕಾಲ. ಅದರಲ್ಲೂ ಭಾರತವಂತೂ ಯಾವುದನ್ನ ಇಟ್ಕೊಳ್ತಾ ಇಲ್ಲ. ಮುಯ್ಯಿಗೆ ಮುಯ್ಯಿ ಅನ್ನುವ ರೀತಿಯಲ್ಲಿ ಭಾರತ ಸರಿಯಾಗಿಯೇ ತಿರುಗೇಟು ಕೊಡ್ತಾ ಇದೆ. ಈಗ ಅಮೆರಿಕದ ವಿರುದ್ಧ ಕೂಡ ಭಾರತ ಬಹಿರಂಗವಾಗಿ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದೆ. ಇಲ್ಲಿವರೆಗೆ ಸುಂಕಾಸುರ ಟ್ರಂಪ್ ಹೋದಲ್ಲಿ ಬಂದಲ್ಲಿ ಇಂಡಿಯಾ ಇಂಡಿಯಾ ಹೀಗೆ ಭಾರತದ ಜಪವನ್ನೇ ಮಾಡ್ತಾ ಇದ್ದವನು ಭಾರತ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ. ಹೀಗಾಗಿ ನಾವು ಭಾರತದ ಮೇಲೆ ತೆರಿಗೆ ಹಾಕ್ತೇವೆ ಅಂತ ಡಂಗೂರ ಸಾರಿಸಿಕೊಂಡು ಬರ್ತಾ ಇದ್ದ. ಟ್ರಂಪ್ ಏನೇ ಹೇಳಿದ್ರು ಭಾರತ ಇಲ್ಲಿವರೆಗೆ ಯಾವುದೇ ರಿಯಾಕ್ಷನ್ ಕೊಟ್ಟಿರಲಿಲ್ಲ. ಈಗ ಬಹಿರಂಗವಾಗಿಯೇ ಉತ್ತರ ಕೊಡೋದಕ್ಕೆ ಶುರು ಮಾಡಿದೆ. ಕಾರ್ಯಕ್ರಮ ಒಂದರಲ್ಲಿ ಭಾರತದ ವಿದೇಶಾಂಗ ಸಚಿವರಿಗೆ ಅಮೆರಿಕದ ಒತ್ತಡದ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು. ಈ ಪ್ರಶ್ನೆಗೆ ಜೈಶಂಕರ್ ಅವರು ಕೊಟ್ಟ ಉತ್ತರ ಅಮೆರಿಕ ಹಾಗೂ ಯುರೋಪ್ ಅನ್ನ ನಡುಗಿಸಿಬಿಟ್ಟಿದೆ. ಅಮೆರಿಕ ಭಾರತದ ಮೇಲೆ ಎಷ್ಟೇ ಟ್ಯಾಕ್ಸ್ ಹಾಕಿದ್ರೂ ನಾವು ಕುಗ್ಗೋದಿಲ್ಲ. ರಷ್ಯಾದ ಜೊತೆಗಿನ ತೈಲ ವ್ಯಾಪಾರದ ಬಗ್ಗೆ ಮಾತನಾಡುವ ನೀವು ನಮ್ಮಿಂದ ರಿಫೈನ್ಡ್ ಆಯಿಲ್ ಅನ್ನ ಯಾಕೆ ಖರೀದಿ ಮಾಡ್ತಾ ಇದ್ದೀರಿ ಅಂತ ಯುರೋಪ್ ಹಾಗೂ ಅಮೆರಿಕಾಗೆ ಪ್ರಶ್ನಿಸಿದ್ದಾರೆ. ಈ ವಿಚಾರದ ಬಗ್ಗೆ ನಾವು ಈ ಹಿಂದೆ ಕೂಡ ಒಮ್ಮೆ ಹೇಳಿದ್ವಿ. ಯುರೋಪಿಯನ್ ದೇಶಗಳು ಭಾರತದಿಂದ ರಿಫೈನ್ಡ್ ಆಯಿಲ್ ಅನ್ನ ಖರೀದಿ ಮಾಡ್ತಾ ಇದ್ದಾವೆ. ಅಮೆರಿಕ ಕೂಡ ಖರೀದಿ ಮಾಡುತ್ತೆ. ನಾವು ಮಾರಾಟ ಮಾಡೋದು ರಷ್ಯಾದ ತೈಲವನ್ನೇ ಅನ್ನೋದು ಈ ದೇಶಗಳಿಗೆ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ರೂ ಯುರೋಪ್ ದೇಶಗಳು ನಮ್ಮಿಂದ ಸಂಸ್ಕರಿಸಿದ ತೈಲವನ್ನ ಖರೀದಿ ಮಾಡ್ತಾ ಇದ್ದಾವೆ. ನಾವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಆದ್ರೆ ಅವ್ರು ಯಾಕೆ ನಮ್ಮಿಂದ ತೈಲ ಖರೀದಿ ಮಾಡಬೇಕು? ನಮ್ಮ ನೀತಿಗಳು ನಿಮ್ಗೆ ಇಷ್ಟ ಇಲ್ಲ ಅಂತ ಆದ್ರೆ ದಯವಿಟ್ಟು ನಮ್ಮಿಂದ ಖರೀದಿ ಮಾಡಬೇಡಿ ಅಂತ ಜೈಶಂಕರ್ ನೇರವಾಗಿಯೇ ಹೇಳಿಬಿಟ್ಟಿದ್ದಾರೆ. ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನಮ್ಮ ಜೊತೆ ವ್ಯಾಪಾರ ಮಾಡಿ, ನಿಮ್ಗೆ ಇಷ್ಟವಿಲ್ಲ ಅಂತ ಆದ್ರೆ ನಮ್ಮ ವಸ್ತುಗಳನ್ನ ಯಾಕೆ ಖರೀದಿ ಮಾಡ್ತೀರಿ ಅಂತ ಜೈಶಂಕರ್ ಅಮೆರಿಕ ಹಾಗೂ ಯುರೋಪ್ ದೇಶಗಳ ವಿರುದ್ಧ ಗುಡುಗಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಮೇಲೆ 50% ಸುಂಕ ಹಾಕಲಾಗಿದೆ. ಅದರಲ್ಲಿ 25% ಸುಂಕ ಈಗಾಗಲೇ ಜಾರಿಯಾಗಿದೆ. ಉಳಿದ 25% ಸುಂಕ ಹೆಚ್ಚಳಕ್ಕೆ ಅಮೆರಿಕ ಆಗಸ್ಟ್ 27ರವರೆಗೂ ಡೆಡ್ ಲೈನ್ ಕೊಟ್ಟಿತ್ತು. ಇಷ್ಟರಲ್ಲಿ ಭಾರತ ಭಯಬಿದ್ದು ನಮ್ಮ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಬಹುದು ಅಂತ ಅಮೆರಿಕ ಅಂದುಕೊಂಡಿತ್ತು. ಆದರೆ ಭಾರತ ಮಾತ್ರ ಅಮೆರಿಕದ ಜೊತೆಗೆ ಮಾತುಕತೆಗೆ ಹೋಗಲೇ ಇಲ್ಲ. ಹೀಗಾಗಿ ಅಮೆರಿಕಾಗೆ ಒಂದು ರೀತಿ ಈಗೋ ಹರ್ಟ್ ಆಗಿಬಿಟ್ಟಿದೆ. 50% ಸುಂಕ ಭಾರತದ ಮೇಲೆ ಜಾರಿಯಾಗಿದೆ. ಆದರೆ ಭಾರತ ಮಾತ್ರ ಅಮೆರಿಕದ ಯಾವ ಸುಂಕ ನೀತಿಗೂ ಭಯ ಪಡ್ತಾ ಇಲ್ಲ. ಎಷ್ಟೇ ತೆರಿಗೆ ಹಾಕಿ ನಾವಂತೂ ನಿಮ್ಮ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋದೇ ಇಲ್ಲ ಅಂತ ಭಾರತ ಖಡಕ್ ನಿರ್ಧಾರ ತೆಗೆದುಕೊಂಡಿದೆ. ಮೋದಿ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಷ್ಟೇ ಒತ್ತಡ ಹಾಕಿದ್ರೂ ಪರವಾಗಿಲ್ಲ, ಅದನ್ನ ತಡೆದುಕೊಳ್ಳುವ ಶಕ್ತಿ ನಮಗೆ ಇದೆ. ಅಮೆರಿಕ ಏನೇ ಮಾಡಿದ್ರೂ ನಾವು ಬಗ್ಗೋದಿಲ್ಲ. ನಮ್ಮ ದೇಶದ ರೈತರಿಗೆ, ಸಣ್ಣ ವ್ಯಾಪಾರಿಗಳಿಗೆ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಮೋದಿ ಅಭಯ ನೀಡಿದ್ದಾರೆ. ಇಲ್ಲಿ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ ಅನ್ನುವ ವಿಚಾರಕ್ಕೆ ಮಾತ್ರ ಅಮೆರಿಕ ಈ ರೀತಿ ಮಾಡ್ತಾ ಇದೆ ಅಂತ ಅಂದುಕೊಳ್ಬೇಡಿ.
ಭಾರತ ಇಲ್ಲಿ ಹೆಚ್ಚಿನ ಲಾಭ ಮಾಡಿಕೊಳ್ತಾ ಇದೆ ಅನ್ನುವ ಹೊಟ್ಟೆ ಕಿಚ್ಚು ಕೂಡ ಅಮೆರಿಕ ಹಾಗೂ ಯುರೋಪ್ ದೇಶಗಳಿಗಿದೆ. ಹೇಗೆ ಲಾಭ ಮಾಡಿಕೊಳ್ಳೋದು ಅಂತ ನೀವು ಕೇಳಬಹುದು. ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ರಷ್ಯಾ ತುಂಬಾನೇ ಡಿಸ್ಕೌಂಟ್ ರೇಟ್ನಲ್ಲಿ ಭಾರತಕ್ಕೆ ಕಚ್ಚಾ ತೈಲವನ್ನ ಕೊಡ್ತಾ ಇದೆ. ಹೀಗೆ ರಷ್ಯಾದಿಂದ ಕಡಿಮೆ ರೇಟ್ನಲ್ಲಿ ಕಚ್ಚಾ ತೈಲವನ್ನ ಖರೀದಿ ಮಾಡುವ ಭಾರತ ಅದನ್ನ ಭಾರತಕ್ಕೆ ತಂದು ಇಲ್ಲಿ ರಿಫೈನ್ ಮಾಡಿಕೊಳ್ಳುತ್ತೆ. ಹೀಗೆ ರಿಫೈನ್ ಮಾಡಿದ ನಂತರ ಅದನ್ನ ಯುರೋಪ್ ಹಾಗೂ ಅಮೆರಿಕ ದೇಶಗಳಿಗೆ ಮಾರಾಟ ಮಾಡುತ್ತೆ. ಇಲ್ಲಿ ಭಾರತ ಲಾಭ ಮಾಡಿಕೊಳ್ಳುತ್ತೆ. ಈ ರೀತಿಯಾಗಿ ಭಾರತ ಲಾಭ ಮಾಡಿಕೊಳ್ಳುತ್ತಲ್ಲ ಅನ್ನುವ ಹೊಟ್ಟೆ ಉರಿ ಕೂಡ ಈ ದೇಶಗಳಿಗಿದೆ. ಈ ಹೊಟ್ಟೆ ಉರಿ ಕೂಡ ಭಾರತದ ಮೇಲೆ ಈ ಪರಿಯ ಸುಂಕ ಹಾಕೋದಕ್ಕೆ ಕಾರಣ ಅಮೆರಿಕಾಗೆ ಉಳಿದ ದೇಶಗಳು ಬೆಳೆಯೋದನ್ನ ಕಂಡ್ರೆ ಆಗೋದೇ ಇಲ್ಲ. ಯಾವೆಲ್ಲ ದೇಶಗಳು ನಮ್ಮಿಂದ ಮುಂದೆ ಹೋಗ್ತಾವೆ ಅನ್ನೋದು ಗೊತ್ತಾಗುತ್ತೋ ಆಗ್ಲೇ ಅದನ್ನ ತುಳಿಯುವ ಪ್ರಯತ್ನವನ್ನ ಅಮೆರಿಕ ಮಾಡುತ್ತೆ. ಅದರಲ್ಲೂ ಅಮೆರಿಕ ತೈಲ ಉತ್ಪಾದನೆ ಮಾಡುವಂತಹ ದೇಶಗಳನ್ನ ಟಾರ್ಗೆಟ್ ಮಾಡುತ್ತೆ. ಇತ್ತೀಚಿನ ಉದಾಹರಣೆಯನ್ನೇ ಗಮನಿಸಿದ್ರೂ ಅದು ಗೊತ್ತಾಗುತ್ತೆ. ರಷ್ಯಾ ತೈಲ ಉತ್ಪಾದನೆ ಮಾಡುವ ದೇಶ, ಇರಾನ್ ತೈಲ ಉತ್ಪಾದನೆ ಮಾಡುವ ದೇಶ. ಇರಾನ್ನ ಮೇಲಂತೂ ಅಮೆರಿಕ ಬಾಂಬನ್ನೇ ಹಾಕಿಬಿಟ್ಟಿದೆ. ಹೀಗೆ ಈ ಎರಡೂ ದೇಶಗಳಿಗೆ ಶಾಕ್ ಕೊಟ್ಟಂತ ಅಮೆರಿಕ ಈಗ ಮತ್ತೊಂದು ತೈಲ ಉತ್ಪಾದನಾ ದೇಶದ ಮೇಲೆ ಕಣ್ಣಿಟ್ಟಿದೆ. ಆ ದೇಶ ಬೇರ್ಯಾವುದೂ ಅಲ್ಲ, ವೆನೆಜುವೆಲಾ. ಜಗತ್ತಿನಲ್ಲಿ ಅತಿ ಹೆಚ್ಚು ತೈಲ ಇರುವ ದೇಶಗಳ ಪೈಕಿ ವೆನೆಜುವೆಲಾ ಕೂಡ ಒಂದು. ಎಲ್ಲದಕ್ಕಿಂತ ಹೆಚ್ಚಾಗಿ ಜಗತ್ತಿನಲ್ಲಿ ಅತಿ ಹೆಚ್ಚು ತೈಲ ನಿಕ್ಷೇಪಗಳು ಇರೋದೇ ಇದೇ ದೇಶದಲ್ಲಿ. ಒಂದು ವೇಳೆ ಅಲ್ಲಿರುವ ಎಲ್ಲ ತೈಲ ನಿಕ್ಷೇಪದಿಂದ ತೈಲವನ್ನ ಹೊರತೆಗೆಯೋದಕ್ಕೆ ಸಾಧ್ಯವಾಗಿ ಬಿಟ್ರೆ ವೆನೆಜುವೆಲಾದ ಮುಂದೆ ಅಮೆರಿಕ ಏನೇನೂ ಇಲ್ಲ. ನೋಡುತ್ತಲೇ ವೆನೆಜುವೆಲಾ ಜಗತ್ತಿನ ಶ್ರೀಮಂತ ದೇಶವಾಗ್ಬಿಡುತ್ತೆ. ಆದರೆ ಹಾಗಾಗೋದಕ್ಕೆ ಅಮೆರಿಕ ಬಿಡೋದಿಲ್ಲ. ಕಳೆದ 2 ದಶಕದಿಂದ ವೆನೆಜುವೆಲಾವನ್ನ ಹೇಗೆಲ್ಲ ನಾಶ ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲವನ್ನ ಅಮೆರಿಕ ಮಾಡಿ ಆಗಿದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಅಮೆರಿಕ ವೆನೆಜುವೆಲಾದ ಮೇಲೆ ದಾಳಿ ಮಾಡೋದಕ್ಕೆ ಸಜ್ಜಾಗಿದೆ ಅನ್ನುವ ಮಾಹಿತಿಗಳು ಹೊರಬರ್ತಾ ಇದೆ. ಈಗಾಗಲೇ ಅಮೆರಿಕದ ನೌಕಾಪಡೆ ವೆನೆಜುವೆಲಾವನ್ನ ಸುತ್ತುವರಿದಿದ್ಯಂತೆ. ಟ್ರಂಪ್ಗೆ ಈಗಿನ ವೆನೆಜುವೆಲಾ ಅಧ್ಯಕ್ಷನನ್ನ ಕಂಡ್ರೆ ಆಗೋದಿಲ್ಲ. ಕಾರಣ ಇಷ್ಟೇ, ಆತ ಅಮೆರಿಕ ಹೇಳಿದಂತೆ ಕೇಳುವ ವ್ಯಕ್ತಿಯಲ್ಲ. ಹೀಗಾಗಿ ಆತನನ್ನ ಹೇಗಾದ್ರೂ ಮಾಡಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋದು ಟ್ರಂಪ್ ಪ್ಲಾನ್. ಇದೇ ಕಾರಣಕ್ಕಾಗಿ ಈಗ ಅಮೆರಿಕದ ಸೇನೆ ವೆನೆಜುವೆಲಾ ದೇಶವನ್ನ ಸುತ್ತುವರೆದಿದೆ. ಎಲ್ಲಿವರೆಗೆ ಅಂದರೆ ವೆನೆಜುವೆಲಾ ಅಧ್ಯಕ್ಷನನ್ನ ಅರೆಸ್ಟ್ ಮಾಡಿ ತಂದವನಿಗೆ ಬರೋಬ್ಬರಿ 440 ಕೋಟಿ ರೂಪಾಯಿಗಳ ಬಹುಮಾನವನ್ನ ಕೂಡ ಅಮೆರಿಕ ಘೋಷಣೆ ಮಾಡಿದೆ. ಹಾಗಂತ ಅಷ್ಟು ಸುಲಭದಲ್ಲಿ ವೆನೆಜುವೆಲಾವನ್ನ ವಶಪಡಿಸಿಕೊಳ್ಳೋದಕ್ಕೆ ಅಮೆರಿಕದಿಂದ ಸಾಧ್ಯವಿಲ್ಲ. ವೆನೆಜುವೆಲಾಗೆ ರಷ್ಯಾ ಹಾಗೂ ಚೀನಾದ ಸಪೋರ್ಟ್ ಇದೆ. ಇದು ಕೂಡ ಅಮೆರಿಕದ ಕೋಪಕ್ಕೆ ಕಾರಣ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ವೆನೆಜುವೆಲಾ ಅಮೆರಿಕದ ಪಕ್ಕದಲ್ಲೇ ಇರುವ ದೇಶ. ಒಂದು ವೇಳೆ ವೆನೆಜುವೆಲಾವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಬಿಟ್ರೆ ಜಗತ್ತಿನ ಅತಿ ದೊಡ್ಡ ತೈಲ ನಿಕ್ಷೇಪ ಇರುವ ದೇಶ ಅಮೆರಿಕದ ವಶವಾಗುತ್ತೆ. ಅಲ್ಲಿಗೆ ಅಮೆರಿಕವನ್ನ ಟಚ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಾಗೋದಿಲ್ಲ. ವೆನೆಜುವೆಲಾದ ಮೇಲೆ ಅಮೆರಿಕ ದಾಳಿ ಮಾಡುವ ಹಿಂದಿನ ಉದ್ದೇಶ ಇದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಗೊತ್ತಿರಲೇಬೇಕಾದ ಸಂಗತಿ ಅಂದರೆ ಭಾರತ ಕೂಡ ವೆನೆಜುವೆಲಾದಿಂದ ತೈಲ ಖರೀದಿ ಮಾಡುತ್ತೆ. ಹೀಗಾಗಿ ಒಂದು ವೇಳೆ ಅಮೆರಿಕ ವೆನೆಜುವೆಲಾದ ಮೇಲೆ ದಾಳಿ ಮಾಡಿದರೆ ಅದರಿಂದ ಭಾರತದ ಮೇಲೆ ಕೂಡ ಪರಿಣಾಮಗಳು ಬೀರುವ ಸಾಧ್ಯತೆ ದಟ್ಟವಾಗಿದೆ. ಅದೇನೇ ಇರಲಿ, ಅಮೆರಿಕ ಮಾಡಿದ್ದೆಲ್ಲ ಸರಿ, ಬೇರೆ ದೇಶಗಳು ಮಾಡಿದ್ರೆ ಅದು ತಪ್ಪು. ಇದು ಅಮೆರಿಕದ ನೀತಿ. ಅಮೆರಿಕದ ಈ ಸೊಕ್ಕನ್ನ ಹೇಗಾದ್ರೂ ಮಾಡಿ ಮುರಿಯಲೇಬೇಕು. ಆ ಕಾಲ ತುಂಬಾ ದೂರದಲ್ಲಿ ಇಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.